ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಶನ್. ನಾನು ಚಂದನಾ ಶೆಟ್ಟಿ. ಇವತ್ತಿನ ಈ ಎಪಿಸೋಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಿದ್ದೀನಿ. ಅದೇನ್ ಗೊತ್ತಾ? ಗಮನ ಇಟ್ಟು ನೋಡಿ. ರಾಜ್ಯ ಶಿಕ್ಷಣ ಇಲಾಖೆ ಮಹತ್ವದ ಬದಲಾವಣೆಗೆ ಮುಂದಾಗಿದೆ. ಅದೇನಂದ್ರೆ ಸಾಂಪ್ರದಾಯಿಕ ವಿಧಾನದ ಬದಲಿಗೆ ಅತಿ ಶೀಘ್ರದಲ್ಲೇ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಗೆ ಆನ್ಲೈನ್ ಮೌಲ್ಯಮಾಪನಕ್ಕೆ ಸಜ್ಜಾಗ್ತಾ ಇದೆ. ತಂತ್ರಾಂಶದ ಸಹಾಯದ ಜೊತೆಗೆ ಮೌಲ್ಯಮಾಪನ ಮಾಡೋಕೆ ರಾಜ್ಯ ಶಿಕ್ಷಣ ಇಲಾಖೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಎಸ್ಎಸ್ಎಲ್ಸಿ ಮತ್ತು ಪಿಯು ಉತ್ತರ ಪ್ರಶ್ನೆ ಪತ್ರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿರೋ ಕಾರಣ ಆನ್ಲೈನ್ ಮೌಲ್ಯಮಾಪನ ನಡೆಸೋಕೆ ಪ್ಲಾನ್ ನಡೀತಾ ಇದೆ. ವೇಗವಾಗಿ ಫಲಿತಾಂಶ ಕೊಡೋಕೆ ಶಿಕ್ಷಣ ಇಲಾಖೆ ತಯಾರಿಯನ್ನ ನಡೆಸ್ತಾ ಇದ್ರೆ, ಆದ್ರೆ ಆರಂಭದಲ್ಲೇ ಶಿಕ್ಷಣ ಇಲಾಖೆಯ ಈ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಪ್ರಾಯೋಗಿಕವಾಗಿ ವೃತ್ತಿಪರ ಕೋರ್ಸ್ಗಳು ಅಂದ್ರೆ ಸಂಗೀತ ಮತ್ತು ನೃತ್ಯಕ್ಕೆ ಈ ವರ್ಷ KSEAB ಪರೀಕ್ಷೆ ನಡೆಯುತ್ತೆ. ಮೊದಲ ಹಂತದಲ್ಲಿ ವೃತ್ತಿಪರ ಕೋರ್ಸ್ಗಳು ಸಂಗೀತ ಮತ್ತು ನೃತ್ಯ ಪರೀಕ್ಷೆ ಡಿಜಿಟಲೀಕರಣ ಮಾಡೋಕೆ ಸಜ್ಜಾಗಿದೆ. ಈ ವಿಷಯಗಳಲ್ಲಿ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ, ಹೀಗಾಗಿ ಉತ್ತರ ಪತ್ರಿಕೆಗಳ ಸಂಖ್ಯೆಯೂ ಕಡಿಮೆ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಆನ್ಲೈನ್ ಮೌಲ್ಯಮಾಪನಕ್ಕೆ ಶಿಕ್ಷಣ ಇಲಾಖೆ ತಯಾರಿಯನ್ನ ನಡೆಸಿದೆ. ಆದ್ರೆ ವಾಸ್ತವವಾಗಿ ಈ ಯೋಜನೆಗೆ ಪರ ವಿರೋಧ ಎರಡೂ ಇದೆ. ಈ ಯೋಜನೆ ಜಾರಿಗೆ ತರೋದ್ರಿಂದ ಸಾಕಷ್ಟು ಅನುಕೂಲ ಇದೆ. ಕಾಗದದ ಉಳಿತಾಯ, ಸಮಯದ ಉಳಿತಾಯದ ಜೊತೆಗೆ ವೇಗವಾಗಿ, ನಿಖರವಾಗಿ, ಪಾರದರ್ಶಕವಾಗಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದು. ಆದ್ರೆ ಈ ಯೋಜನೆಯಿಂದ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸಾವಿರಾರು, ಲಕ್ಷಾಂತರ ಸಂಖ್ಯೆಯಲ್ಲಿ ಉತ್ತರ ಪತ್ರಿಕೆಗಳು ಇರೋದ್ರಿಂದ ಸ್ಕ್ಯಾನ್ ಮಾಡೋದು ಕೂಡ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಯೋಜನೆ ಜಾರಿಗೆ ತಂದ ಮೇಲೆ ಇದು ಹೇಗೆ ವರ್ಕ್ ಆಗತ್ತೆ ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.